ಬೆಂಗಳೂರು with ಸೌಜನ್ಯ. ಕನ್ನಡ ಅಕ್ಷರಮಾಲೆಯಲ್ಲಿನ ಅಷ್ಟೂ ಅಕ್ಷರಗಳ ಜೊತೆ ಇವರು ಆಟ ಆಡಿದಷ್ಟು ಅದ್ಭುತವಾಗಿ ಇನ್ಯಾರೂ ಆಟ ಆಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಅಷ್ಟು ಅದ್ಭುತವಾದ ಪದಗಳ ವಾಕ್ಯಗಳ ರಚನೆ, ಇಷ್ಟು ಚೆನ್ನಾಗಿ ನಾವು ಆ ಪದಗಳನ್ನು ಬಳಸ್ಕೋಬಹುದಾ, ಇಷ್ಟು ಎಫೆಕ್ಟಿವ್ ಆಗಿ ನಾವು ಜನರಿಗೆ ಇದನ್ನು ತಿಳಿಸ್ಕೊಡ್ಬಹುದಾ, ಕನ್ನಡದಲ್ಲಿ ಇಂಥ ಒಬ್ಬರು ನಟ, ನಿರ್ದೇಶಕ, ರಂಗಕರ್ಮಿ ಇದ್ದಾರೆ ಅನ್ನೋದು ನಿಜವಾಗ್ಲೂ ನಮ್ಮೆಲ್ಲರ ಹೆಮ್ಮೆ. ಆದರೆ ಇವರು ಹುಟ್ಟಿದ್ದು, ಬೆಳೆದಿದ್ದು, ಏನಾಗಿದ್ರು ಅನ್ನೋದನ್ನು ನೋಡಿದಾಗ ಹೌದಾ ಇಷ್ಟೆಲ್ಲ ಮಾಡಿದವರು ನಟ, ನಿರ್ದೇಶಕ, ರಂಗಕರ್ಮಿ ಅಂದರೆ ಟುವರ್ಡ್ಸ್ ಮೀಡಿಯಾ ಹೇಗೆ ಬಂದಿದ್ದು, ದ್ಯಾಟ್ ಇಟ್ ಸೆಲ್ಫ್ ಇಸ್ ಸರ್ಪ್ರೈಸಿಂಗ್. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕರ್ನಾಟಕದಲ್ಲಿ ಸಾಕಷ್ಟು ವರ್ಷಗಳ ಕಾಲ ನಡೆದಂಥ ಅತಿ ದೊಡ್ಡ ರೇಡ್ಸ್ಗಳನ್ನು ಮಾಡಿದಂಥ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇವರು. ಅದಕ್ಕೂ ಮುಂಚೆ 2 ವರ್ಷಗಳ ಕಾಲ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಾರೆ. ಹುಟ್ಟಿದ್ದು ಹಾಸನದಲ್ಲಿ, ಅಲ್ಲಿ ಒಂದು 3-3.5 ವರ್ಷಗಳವರೆಗೂ ಇದ್ದು ಆನಂತರ ಬೆಂಗಳೂರಿಗೆ ಬರ್ತಾರೆ. ಓಕೆ, ಇವಾಗೇನೆಂದರೆ ಒಂದು ಆರ್ಡರಲ್ಲಿ ಸರ್ ಲೈಫ್ನ ನಾನು ಹೇಳಿಲ್ಲ, ಬಟ್ ಒಂದು ಆರ್ಡರಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡಂತೂ ಹೋಗೋಣ. ಇಷ್ಟೆಲ್ಲ ಹೇಳಾದ ನಂತರ ಯಾರ ಬಗ್ಗೆ ನಾನು ಮಾತಾಡ್ತಿರೋದು, ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳಿದಾಗೆ ಎಷ್ಟು ಅದ್ಭುತವಾಗಿ ಇವರು ಪದಗಳನ್ನು ಬಳಸ್ತಾರೆ ಅಂದರೆ ಇವರನ್ನ ಹೇಗಪ್ಪ ಇಂಟ್ರೊಡ್ಯೂಸ್ ಮಾಡಬೇಕು ನನಗೆ ಪದಗಳೇ ಹೊಳಿತಾ ಇಲ್ಲ. ಸೊ ಡೈರೆಕ್ಟ್ ಆಗಿ ಲೆಟ್ ಮೀ ಸೇ ಕನ್ನಡಕ್ಕೆ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳಬಹುದು ಇವರನ್ನ, ನಮ್ಮ ಪ್ರೀತಿಯ SN ಸೇತುರಾಮ್ ಸರ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ನಿಮ್ಮ ಅತಿ ದೊಡ್ಡ ಅಭಿಮಾನಿಗಳಲ್ಲಿ ನಾನು ಒಬ್ಳು. ನನಗೊಂದು ಅವಕಾಶ, ಹಾಗಾಗಿ ನಮ್ಮನ್ನು ನಾವು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಯಾವುದೇ ಅವಕಾಶ ಆದರೂ ಐ ಆಮ್ ಆಲ್ಸೋ ವೆರಿ ಕಂಫರ್ಟಬಲ್. ನಿಮ್ಮನ್ನು ನೋಡ್ತಿದ್ದ ಹಾಗೆ ಟಿ ವಿನಲ್ಲಿ ಸಾಕಷ್ಟು ಜನ ಕೊಟ್ಟರು ಒಂದು ರಿಯಾಕ್ಷನ್ ನಾನು ನೋಡಿದ್ದೀನಿ, ನನಗೆ ಇವ್ರು ಸಿಕ್ಕಾಪಟ್ಟೆ ಇಷ್ಟ, ನನಗೆ ಇವ್ರ ಡೈಲಾಗ್ ಸಿಕ್ಕಾಪಟ್ಟೆ ಇಷ್ಟ, ನಾನು ಇವ್ರ ಫ್ಯಾನ್ ಅಂತ. ಐ ಥಿಂಕ್ ಇವತ್ತಿನ ದಿನ ನಾವು ಯಾರನ್ನು ಬೇಕಾದರೂ ಇಷ್ಟಪಡಬಹುದು. ಅಂದರೆ ಇವರ ನಟನೆ ಇಷ್ಟ, ಇವರ ಅಂದರೆ ಇವರು ನೋಡೋದಕ್ಕೆ ಚೆನ್ನಾಗಿದ್ದಾರೆ ನನಗಿಷ್ಟ, ಇವರ ಹಾವಭಾವ ಇಷ್ಟ, ಇವರ ಹಾಡು ಇಷ್ಟ, ವ್ಯಕ್ತಿತ್ವ ಇಷ್ಟ. ಆದರೆ ನಾನು ಇವರ ಫ್ಯಾನ್ ಅಂತ ಹೇಳಿದ್ರೆ ಇವರು ಎಲ್ಲವೂ ಇಷ್ಟ ಅಂತ. ಯಾಕಂದರೆ ರೀಲ್ ಲೈಫಲ್ಲಿ ಅಂದರೆ ತೆರೆಯ ಮೇಲೆ ಮಾತ್ರ ನೀವು ಅಷ್ಟು ಅತ್ಯದ್ಭುತವಾಗಿ ನಿಮ್ಮನ್ನು ಬಿಂಬಿಸ್ಕೊಳ್ಳೋದಲ್ಲ, ತೆರೆಯಿಂದ ಆಚೆ ಕೂಡ ನೀವು ಒಬ್ಬ ಅತ್ಯದ್ಭುತವಾದಂಥ ವ್ಯಕ್ತಿ ಆ್ಯಂಡ್ ಒಬ್ಬ ಉತ್ತಮ ವಾಗ್ಮಿ. ನಿಮ್ಮ ಹತ್ರ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ, ನಮಗಂತೂ ಸಮಯದ ಅಭಾವ ಇಲ್ಲ. ಸೊ ಲೆಟ್ಸ್ ಬಿಗಿನ್ ವಿತ್ ನಿಮಗೆ ವಯಸ್ಕರ ಜೊತೆ ಟು ಹ್ಯಾಂಗ್ ಔಟ್ ವಿತ್ ಯಂಗ್ಸ್ಟರ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಲ್ಲಿಂದ ನಮ್ಮ ಮಾತನ್ನು ಸ್ಟಾರ್ಟ್ ಮಾಡೋಣ. ಯಾಕೆ ಅಂತ ಹೇಳಿ. ಪ್ರಾಯಶಃ ಕಳ್ಕೊಂಡಿದ್ದದು ಅಂತ ಅನಿಸಿರ್ಬೋದು, ಈಗ ಬೇಕು ಅನಿಸುತ್ತೆ. ವಯಸ್ಸು ಆಗಿ ಆರೋಗ್ಯನೂ ಇದ್ದಾಗ ಎಲ್ಲೋ ಒಂದು ಕಡೆ ಸಮಕಾಲೀನರಲ್ಲಿ ಭಾಳಷ್ಟು ಜನರಿಗೆ ಅದೇ ತರಹದ ಆರೋಗ್ಯ ಇಲ್ಲದಾಗ ಹೊತ್ತು ಕಳೆಯೋದು ನಮಗೂ ಕಷ್ಟ ಆಗ್ಬೋದು. ಎರಡನೇದು, ನನ್ನ ಸಮಕಾಲೀನರು ನನ್ನನ್ನು ನೋಡೋದು ಯಾರೋ ಒಬ್ಬ ಕಾಂಪಿಟೇಟರ್ ಥರ. ಹಾಗಾಗಿ ಸಮಕಾಲೀನರು ಕೂತು ಮಾತಾಡಬೇಕಾದ್ರೆ ಬರೀ ಸುಳ್ಳೇ ಹೇಳ್ತಾ ಇರ್ತಾರೆ, ಯಾವುದು ಸತ್ಯವೇ ಮಾತಾಡೋದಿಲ್ಲ. ಯಾಕಂದರೆ ಸೋತವ್ರು ಯಾರೂ ಇಲ್ಲವೇ ಇಲ್ಲ, ಎಲ್ಲ ಏನೇನೋ ಹೇಳ್ತಾ ಇರ್ತಾರೆ, ಭಾಳಷ್ಟು ಕಥೆಗಳಾಗೆ ಕೇಳಿಸತ್ವೆ. ಯಂಗ್ಸ್ಟರ್ಸು ದೇ ಆರ್ ಲೆಸ್ ಇನ್ಕ್ವಿಸಿಟಿವ್. ನನ್ನ ವೈಯಕ್ತಿಕ ವಿಷಯಗಳನ್ನು ಅವರು ಬಹಳ ಕೆದಕೋದಿಲ್ಲ, ಅವ್ರಿಗೆ ಏನು ಬೇಕು ಅದನ್ನು ಕೇಳ್ಕೊತಾರೆ, ತಿಳ್ಕೊತಾರೆ, ಹೋಗ್ತಾರೆ. ವಯಸ್ಸಾದವರು ಭಾಳ ಇನ್ಕ್ವಿಸಿಟಿವ್ ಆಗ್ತಾರೆ, ಏನೇನೋ ಕೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ವಯಸ್ಸಾದವ್ರ ಜೊತೆ ಇರೋಕ್ಕೆ ಆಗಲ್ಲ ಅಂತಲ್ಲ, ವಯಸ್ಸಾದವ್ರ ಜೊತೆ ನಾನು ಭಾಳ ರೆಸ್ಟ್ರಿಕ್ಟ್ ಮಾಡ್ಕೋಬೇಕಾಗತ್ತೆ. ಹೌದು, ಹಾಗಾಗಿ ಭಾಳ ಕಷ್ಟ ಆಗುತ್ತೆ. ಯಂಗ್ಸ್ಟರ್ ಜೊತೆ ಇಟ್ಸ್ ಎನರ್ಜಿ ಅಲ್ವಾ, ಹಾಗಾಗಿ ಬದುಕಿದಾಗ ಎನರ್ಜಿ ಜೊತೆ ಬದುಕಬೇಕಾದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ವಯಸ್ಸಾದವ್ರು ಭಾಳ ಸುಸ್ತಾಗಿರ್ತಾರೆ, ಕಷ್ಟ ಪಾಪ, ಅವರದ್ದೇ ಇದರಲ್ಲಿರ್ತಾರೆ, ಜೊತೆಗೆ ನಮ್ಮದು ಎಲ್ಲಿ ಅಂತ ಹೇಳಿ. ಯಂಗ್ಸ್ಟರ್ಸ್ ನನಗೆ ಭಾಳ ಇಷ್ಟ ಆಗ್ತಾರೆ. ಆಲ್ಸೋ ನೀವು ಹೇಳ್ತೀರಾ ದಟ್ ಕಾಯಿಲೆಗಳ ಬಗ್ಗೆ ಡಿಸ್ಕಸ್ ಮಾಡಿದಾಗ, ಹೌದು, ಇದು ಬಹಳ ನನಗೆ, ಯಾಕಂದರೆ ಏನಾಗತ್ತೆ, ನನ್ನ ಸಮಕಾಲೀನರಲ್ಲೇ ಭಾಳ ಜನ ನೋಡಿದ್ದೀನಿ, ಆ್ಯಟಿಟ್ಯೂಡ್ ನೋಡಿದ್ದೀನಿ ಅಂತ. ಅಂಥ ಶಿಸ್ತಿನ ಬದುಕಿರಲ್ಲ. ಅಂದರೆ ಪ್ರಾಯಶಃ ಎಲ್ಲ ಅಭ್ಯಾಸಗಳು ಹವ್ಯಾಸಗಳನ್ನು ನಡೆಸ್ಕೊಂಡು ಬಂದವರೇ ಇರ್ತಾರೆ. 60-70 ಆಗ್ತಿದ್ದಂಗೆ ಕಾಯಿಲೆ ಬರುತ್ತೆ. ಎಲ್ಲ ಒಂದು ಕಡೆ ಬಾರಲ್ಲಿ ಕೂತು ಹೆಂಡ ಕುಡಿದಾಗ ಲಿವರ್ ಬಗ್ಗೆ ಯೋಚನೆ ಮಾಡಿರಲ್ಲ. ಆದರೆ 70ನೇ ವಯಸ್ಸಿನಲ್ಲಿ ಡಾಕ್ಟ್ರು ಮಾತ್ರೆ ಬರ್ಕೊಟ್ಟಾಗ ಫೇಸ್ಬುಕ್ ಅಥವಾ ಯೂಟ್ಯೂಬ್ಗೆ ಹೋಗಿ ಅದು ಹಾಕಿ ನೋಡ್ತಾರೆ ಗೂಗಲಲ್ಲಿ, ಏನಂದರೆ ಇದು ಲಿವರ್ ಎಫೆಕ್ಟ್ ಆಗತ್ತಾ ಅಂತ. ನಾವೆಲ್ಲ ಒಂದು ಕಡೆ ಹೆಂಡ ಕುಡಿದಾಗ ಲಿವರ್ ಬಗ್ಗೆ ಯೋಚನೆ ಮಾಡಲ್ಲ, ಡಾಕ್ಟ್ರು ಮಾತ್ರೆ ಕೊಟ್ಟಾಗ ಲಿವರ್ ಬಗ್ಗೆ ಯೋಚನೆ ಮಾಡ್ತೀವಲ್ವ. ಪ್ರಾಯಶಃ ಇದು ಅದೊಂದು ದೃಷ್ಟಿಕೋನ ಕಳೆದು ಹೋಗಿದೆ. ಅದರೊಟ್ಟಿಗೆ ಎಂತ ಡಿಸ್ಕಷನ್ ಮಾಡ್ತೀರಿ ಅಲ್ವಾ? ಹೌದು ಹೌದು, ಏನಿರಲ್ಲ. ಯಂಗ್ಸ್ಟರ್ಸ್ ಆದರೆ ಹೊಸ್ತಲ್ವ, ಇನ್ನೂ ಅವ್ರದ್ದು ಏನೋ ಇದೆ, ಅಲ್ಲಿ ಡಿಸ್ಕಷನ್ಗೆ ವಿಷಯ ಇರುತ್ತೆ ಅಂತ ಹೊತ್ತು ಹೋಗೋದಾದ್ರೆ ಅಲ್ಲಿ ವಾಸಿ ಅಂತ ಅನಿಸುತ್ತೆ.
ಬಟ್ ಏನೇ ಹೇಳಿ ಸರ್, ಇವತ್ತಿನ ಯಂಗ್ಸ್ಟರ್ಸ್, ಇವಾಗ ನಾವೇನು ಅವಾಗೆಲ್ಲ ವಯಸ್ಸಾದವರಲ್ಲಿ ನೋಡ್ತಿದ್ವಿ ಕಾಯಿಲೆಗಳು, ಅದನ್ನೆಲ್ಲ ಇವತ್ತಿನ ವಯಸ್ಕರಲ್ಲಿ ನೋಡ್ತಾ ಇದೀವಿ. ನೀವೇ ಹೇಳ್ತೀರಾ, ಬಹಳ ಖುಷಿಯಿಂದ ಹೇಳ್ತೀರಾ. ನನಗೂ ಇದು ಕೇಳೋದಕ್ಕೆ ತುಂಬ ಖುಷಿ ಆ್ಯಂಡ್ ಸೋ ಸರ್ಪ್ರೈಸಿಂಗ್ ದಟ್ ಟಚ್ ವುಡ್ ಹೀಗೆ ಇರಲಿ, ನಂಗೆ BP ಶುಗರ್ ಎಲ್ಲ ಏನೂ ಇಲ್ಲ, ಯಾವ ಕಾಯಿಲೆನೂ ಇಲ್ಲ, ತುಂಬ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ. ಸೊ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿ, ಒಂದು ಸ್ವಲ್ಪ ಇನ್ಸ್ಪೈರ್ ಮಾಡಿ, ಹೇಗಿದೆ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ದಿನಚರಿ ಹೇಗಿರುತ್ತೆ? ಲೈಫ್ ಸ್ಟೈಲ್ ಅಂದರೆ ಇಟ್ ವಾಸ್ ಆಸ್ ಗುಡ್ ಆರ್ ಆಸ್ ಬ್ಯಾಡ್ ಆಸ್ ಎನಿಬಡಿ ಎಲ್ಸಸ್. ನಾನು 30 ವರ್ಷ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕಳೆದದ್ದೆ. ಹಾಗಾಗಿ ಹವ್ಯಾಸಗಳಿದ್ವು, ಅಭ್ಯಾಸಗಳಿದ್ವು. ಪ್ರಾಯಶಃ ಅವಾಗೆಲ್ಲ ಏನಂದ್ರೆ ನಾವು ಕಾಲೇಜುಗಳನ್ನು ಬಿಟ್ಟ ಸಮಯದಲ್ಲಿ ಅದೊಂದು ಫೀಲಿಂಗ್ ಏನಂದರೆ ಸಿಗರೇಟ್ ಹಚ್ಚಿ ಹೊಗೆಯಲ್ಲಿ ರಿಂಗ್ ಮಾಡಿ ಬಿಟ್ಬಿಟ್ರೆ ಏನೋ ಒಂದು ಮ್ಯಾಚ್ ಆಫ್ ಫೀಲಿಂಗು, ಏನೋ ಒಂದು ಥರ ದೊಡ್ಡದಾಗಿ ಏನೋ ಸಾಧನೆ ಮಾಡೋದಂಗೆ. ಮೇ ಬಿ ನಮಗೆ ಸಿಕ್ಕಂಥ ರೋಲ್ ಮಾಡಲ್ಗಳು ಹಾಗೇ ಇದ್ರೇನೋ ಅಲ್ವಾ. ಎಲ್ಲ ಒಂದು ಕಡೆ ನಮ್ಮ ಲೆಕ್ಚರರ್ಸು, ಪ್ರೊಫೆಸರ್ಸು, ಇಂಟೆಲೆಕ್ಚುಯಲ್ಸ್ ಅಂತ ಗುರುತಿಸ್ಕೊಳ್ಳೋರೆಲ್ಲ ಹೊಗೆ ಬಿಡ್ತಾ ಇದ್ದವ್ರೆ. ಹಾಗಾಗಿ ನಮಗೂ ಏನೋ ಇಂಟೆಲೆಕ್ಟ್ಗೂ ಮತ್ತು ಹ್ಯಾಬಿಟ್ಸ್ಗೂ ಒಂದು ನೇರ ಸಂಬಂಧ ಇದೆ ಅಂತ ಏನೋ ಒಂದು ತಲೆಯಲ್ಲಿ ಹೊಸ ಐಡಿಯಾ ಬರುತ್ತೆ ಸಿಗರೇಟ್ ಹಚ್ಚಿದ ಕೂಡಲೇ ಅಂತ ಹೇಳಿ. ಚಟ ಆಗೋಗುತ್ತೆ. ಚಟ ಆದಮೇಲೆ ಏನಾಗುತ್ತೆ, ಅದು ಚಟವಾಗಿ ಮುಂದುವರೆದಿರುತ್ತೆ. ಪ್ರಾಯಶಃ ಪ್ರೊಫೆಷನಲ್ ಇದ್ದಾಗಲೂ ಅದು ಚಟವಾಗಿ ಮುಂದುವರಿತು. ಪ್ರೊಫೆಷನ್ ಬಿಟ್ಟ ಮೇಲೆ, ಕೆಲಸ ಬಿಟ್ಟ ಮೇಲೆ ಥಿಯೇಟ್ರ್ನಲ್ಲಿ ಮತ್ತೆ ಆ್ಯಕ್ಟಿವ್ ಆದಾಗ ಆಗ ಅದು ಅನ್ನಿಸ್ತು ಇದು ಅವಶ್ಯಕತೆ ಇಲ್ಲ ಅಂತ. ಆ್ಯಕ್ಚುಲಿ ವೆನ್ ಯು ಸ್ಟಾರ್ಟ್ ಕ್ರಿಯೇಟಿಂಗ್ ಸಮಥಿಂಗ್, ಆಗ ನಿಮಗೆ ಅರ್ಥ ಆಗುತ್ತೆ ಈ ಸಿಗರೇಟಿಗೂ ಹೆಂಡಕ್ಕೂ ಕ್ರಿಯೇಟಿವಿಟಿಗೂ ಏನೂ ಸಂಬಂಧ ಇಲ್ಲ ಅಂತ. ಎಲ್ಲಿವರೆಗೂ ನೀವೇನನ್ನು ಕ್ರಿಯೇಟ್ ಮಾಡ್ತಾ ಇರಲ್ವೋ ಅದಕ್ಕೆ ಸಂಬಂಧ ಇದೆ ಅನ್ನೋ ಒಂದು ಇಂಪ್ರೆಷನ್ ಇರುತ್ತೆ ಅಂತ. ಪ್ರಾಯಶಃ ಮಂಥನ ಬರೀತಾ ಇರ್ಬೇಕಾದ್ರೆ ಅನಿಸೋದು. ಯಾಕಂದರೆ ಅದು ಡಿಸ್ಟರ್ಬ್ ಮಾಡುತ್ತೆ ಅಂತ. ಈ ಚಟಗಳು ಡಿಸ್ಟರ್ಬ್ ಮಾಡುತ್ತೆ ಥಾಟ್ ಪ್ರೊಸೆಸ್ನ. ಅಂದರೆ ಸ್ವಚ್ಛವಾಗಿ ವಿಷಯ ಬರೋದಿಲ್ಲ. ಸತ್ಯ ಆಡಬೇಕಾದ್ರೆ ಭಾಳ ಸ್ವಚ್ಛವಾಗಿ ವಿಷಯ ಬರಬೇಕು. ಇಲ್ಲದಿದ್ದರೆ ಎಲ್ಲೋ ಒಂದು ಕಡೆ ಸುಳ್ಳಿನ ಲೇಪ ಬಂದ್ಬಿಡುತ್ತೆ. ಪ್ರಾಯಶಃ ಆ ಸಮಯದಲ್ಲಿ ಚಟಗಳು ಕಮ್ಮಿ ಆದದ್ದು. ಬಿಡೋದಕ್ಕಾಯ್ತಾ ಅಂದರೆ ಬಿಡೋದಕ್ಕಾಯ್ತು, ಕಂಪ್ಲೀಟಾಗಿ ಬಿಡೋದಕ್ಕಾಯ್ತು. ಯಾಕಂದರೆ ನಾಟಕದಲ್ಲಿ ಇವಾಗ 90 ನಿಮಿಷ ನಾಟಕ ಮಾಡ್ತೇನೆ. ಸಿಗರೇಟಿನ ಅಭ್ಯಾಸ ಇತ್ತು ಅಂದರೆ ಅಷ್ಟು ಉಸಿರು ಇರೋದಿಲ್ಲ, 90 ನಿಮಿಷ ಮಾತಾಡೋಷ್ಟು ಉಸಿರು ಇರೋಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಬೇಕಾಗತ್ತೆ. ಅಲ್ಲಿಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೀವು ಇನ್ನೊಂದು ಆರ್ಟ್ ಫಾರಮ್ನ ನಿಮ್ಮ ಚಟಕ್ಕಿಂತ ಜಾಸ್ತಿ ಪ್ರೀತಿಸಿದ್ರೆ ಪ್ರಾಯಶಃ ಚಟ ಬಿಡೋದು ಸುಲಭ ಆಗುತ್ತೆ. ಚಟ ಇರುತ್ತೆ, ಬರುತ್ತೆ, ಯಾವ್ಯಾವುದೋ ಕಾಲಕ್ಕೆ ಯಾವ್ಯಾವುದೋ ಕಾರಣ ಕಂಡುಕೊಳ್ಳುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಿಕಾಸ್ ಆಲ್ ಆಫ್ ಅಸ್ ಆರ್ ಎಕ್ಸ್ಪೋಸ್ ಟು ದ ಸೇಮ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಮಾತಾಡೋದು ಎಲ್ಲರೂ ಹೇಳ್ತಾರೆ ಅಲ್ವಾ. ಕರೆಕ್ಟ್. ಸಿಗರೇಟ್ ಪ್ಯಾಕ್ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕೇ ಇದ್ದಾರೆ, ಹಾಗಂತ ಸೇಲ್ಸ್ ಕಮ್ಮಿ ಆಗಿದೆಯಾ? ಇಲ್ಲ ಅಲ್ವಾ. ಸಿಗರೇಟ್ ಹೊಗೆಸ ಬೆಳೆಯೋದನ್ನು ನಿಲ್ಲಿಸ್ತಾರ? ಇಲ್ಲ. ಸರ್ಕಾರ ಅದಕ್ಕೆ ಏನಾದ್ರು ಹೇಳುತ್ತಾ? ಇಲ್ಲ, ಹೇಳಲ್ಲ. ನಮ್ಮಲ್ಲಿ ಏನಾಗುತ್ತೆ, ವಿ ಆರ್ ಲಿವಿಂಗ್ ಇನ್ ಎ ಸಿಚುಯೇಷನ್ ವೇರ್ ಹೆಂಡದ ಎಲ್ಲ ಅಂಗಡಿಗಳು ಕಂಟ್ರೋಲ್ಡ್ ಬೈ KSBCL, ಕರ್ನಾಟಕ ಸ್ಟೇಟ್ ಬ್ಯೂವರೇಜಸ್ ಕಾರ್ಪೊರೇಷನ್ ಲಿಮಿಟೆಡ್. ಅಲ್ಲಿಗೆ the only wholesaler for liquor is government of Karnataka, and that is their main source of revenue. And then they run an organization called Temperance Board. ಕುಡಿಬೇಡಿ ಅಂತ ಅಡ್ವರ್ಟೈಸ್ ಮಾಡೋದಕ್ಕೆ ಒಂದು ಟೆಂಪರೆನ್ಸ್ ಬೋರ್ಡ್ ಅಂತ ಮಾಡಿಕೊಂಡು ಅಲ್ಲಿ ಕುಡಿದ್ರೆ ಏನೇನಾಗುತ್ತೆ ಅಪಾಯ ಏನೋ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ನೀವೇ ಹೆಂಡ ಮಾರೋದು. ಯು ಸೇ ದಟ್ ಈಸ್ ಯುವರ್ ಮೇನ್ ಸೋರ್ಸ್ ಆಫ್ ಇನ್ಕಮ್, ಆ್ಯಂಡ್ ಯು ಹ್ಯಾವ್ ಎ ಡಿಪಾರ್ಟ್ಮೆಂಟ್ ಟು ಪ್ರಮೋಟ್ ಎನ್ ಐಡಿಯಾ ದಟ್ ಡ್ರಿಂಕಿಂಗ್ ಇಸ್ ಬ್ಯಾಡ್, ಇಟ್ ಕಿಲ್ಸ್ ಪೀಪಲ್ ಅಲ್ವಾ. ಭಾಳ ಬೋಗಸ್ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ಸಲ್ವ ನಿಮಗೆ? ಐ ಥಿಂಕ್ ಖಂಡಿತ ಬೋಗಸ್ ಪ್ರಪಂಚ. ಯಾರೋ ಕೇಳಿದ್ರು ನನ್ನ, ಹೌದು ಸರ್, ಸರ್ಕಾರದವರೇ ಹೆಂಡ ಕೊಡದೆ ಹೋದರೆ ಕಳ್ಳು ಬಟ್ಟಿ ತಿಂದು ಕುಡಿದು ಸಾಯ್ತಾರೆ ಅಂತ. ಇವನ್ ಅದರ ವಯಸ್ಸು ಸಾಯ್ತಾರೆ ಅಲ್ವಾ. ಹೀಗೆ ನೀವು ಕೊಟ್ಟು ಎಲ್ಲರನ್ನೂ ಚೂರು ಸಾಯಿಸೋ ಬದಲು ಬಹಳ ಚಟ ಇರೋರು ಒಂದಿಬ್ಬರು ಹೋಗ್ತಾರೆ, ಇನ್ನು 8 ಜನ ಆದರೂ ಆರೋಗ್ಯವಾಗಿ ಇರ್ತಾರಲ್ವ. ಈಗ 10 ಜನ ಅನಾರೋಗ್ಯದಲ್ಲಿ ಇರ್ತಾರೆ. ಯು ಮೀನ್ಸ್ ದಟ್ ಅದು ಭಾಳ ಸೆನ್ಸ್ ಅಂತೀರಾ ನೀವು? ಇಲ್ಲ, ದಟ್ಸ್ ನಾನ್ ಸೆನ್ಸ್. ಬಟ್ ಆಫ್ ಕೋರ್ಸ್ ಭಾಳ ಸರಿ ನನಗೇನು ಅನಿಸಿದೆ ಅಂತಂದರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮೇನ್ ರೆವಿನ್ಯೂ ಟು ಗೌರ್ಮೆಂಟ್ ಈಸ್ ಒನ್ ಆಸ್ಪೆಕ್ಟ್. ಆದರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ನಡೆಯುವಷ್ಟು ಲಂಚ ಇದೆಯಲ್ಲ, ಅದು ಇನ್ನೆಲ್ಲೂ ಇಲ್ಲ. ದೇರ್ಫೋರ್ ಫಾರ್ ಎ ಮ್ಯಾನ್ ಸಿಟಿಂಗ್ ಇನ್ ಪವರ್, ಫಾರ್ ಮೇಕಿಂಗ್ ಮನಿ ಔಟ್ಸೈಡ್, ಅಂದರೆ ದುಡ್ಕೊಳ್ಳೋದಕ್ಕೆ ಅದರಂತಹ ಇಲಾಖೆ ಇನ್ನೊಂದಿಲ್ಲ. ಹಾಗಾಗಿ ಅದು ಉಳಿಯತ್ತೆ ಅಂತ ನಾನು ಹೇಳ್ತಾ ಇರೋದು. Lot of things stay in the system because it is beneficial to the ruler in his individual capacity, not as a system. ಹಾಗಾಗಿ ಅದು ಉಳ್ಕೊಳ್ಳುತ್ತೆ. ಸರ್ ಹೇಳ್ತಾರಲ್ಲ, ಎಲ್ಲ ತಪ್ಪು ನಾವೇ ಮಾಡೋಕ್ಕಾಗಲ್ಲ. ಸೊ ಇನ್ನೊಬ್ರು ಹೇಳಿದಾಗ ಅವರು ಏನು ಕಲ್ತಿದ್ದಾರೆ ಅದರಿಂದ ನಾವು ಕಲಿಬೇಕು ಅಂತ. ಇವಾಗ ನಿಮ್ಮಿಂದ ಇದೊಂದು ಟೇಕ್ ಅವೇ ಆಗಲಿ ಅಟ್ಲೀಸ್ಟ್ ಅಂತ. ಬಿಕಾಸ್ ಬಿಫೋರ್ ದ ಪಾಡ್ಕಾಸ್ಟ್ ಆಲ್ಸೋ ನಾನು ನಿಮ್ಮನ್ನು ಕೇಳಿದೆ, ಸರ್ ನಿಮಗೆ ಓಕೆನಾ ನೀವು ಸ್ಮೋಕ್ ಮಾಡ್ತಿದ್ರಿ ಅಂತ ಹೇಳೋದು ಅಂತ. ಕೆಲವರು ದೇ ವಿಲ್ ನಾಟ್ ಬಿ ಓಕೆ ಬಿಕಾಸ್ ಯು ಕ್ವಿಟ್ ಆ್ಯಂಡ್ 20 ವರ್ಷನೇ ಆಗೋಗಿದೆ ಅಲ್ವಾ ಸರ್? ಆಯ್ತು, 20 ವರ್ಷ ಆಯಿತು. ಸಿದ್ಧಾರ್ಥ ಮುಖರ್ಜಿ ಅಂತ ಒಬ್ಬ ರೈಟರ್ ಇದ್ದಾರೆ. ಹಿ ಈಸ್ ಎ ಪ್ರಾಕ್ಟೀಸಿಂಗ್ ಆಂಕಾಲಜಿಸ್ಟ್, ಅಂದರೆ ಕ್ಯಾನ್ಸರ್ ಅಮೆರಿಕಾದಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ಆಂಕಾಲಜಿಸ್ಟ್. ಇಸ್ ಕ್ವೈಟ್ ಎ ಫೇಮಸ್ ಪರ್ಸನಾಲಿಟಿ ಇನ್ ಹಿಸ್
ಫೀಲ್ಡ್. ಆ ಮನುಷ್ಯ ಬರೆದಿರೋ ಪುಸ್ತಕ ಇದೆ, ದ ಸಾಂಗ್ ಆಫ್ ದ ಸೆಲ್ ಅಂತ ಒಂದಿದೆ, ಜೀನ್ಸ್ ಅಂತ ಒಂದಿದೆ, ಕ್ಯಾನ್ಸರ್ ದ ಎಂಪರರ್ ಆಫ್ ಮ್ಯಾಲಡೀಸ್ ಅಂತ. ಹಿ ಈಸ್ ಎ ಡಾಕ್ಟರ್ ಬೈ ಹಿಮ್ಸೆಲ್ಫ್, ಹಿ ಈಸ್ ಎ ಪ್ರೊಫೆಷನಲಿ, ಹಿ ಈಸ್ ಎ ಪ್ರಾಕ್ಟೀಸಿಂಗ್ ಆಂಕಾಲಜಿಸ್ಟ್, ಲೈಕ್ ಹಿ ಹ್ಯಾಸ್ ಎ ಹೈ ಕ್ವಾಲಿಫಿಕೇಷನ್ ಇನ್ ದಟ್ ಫೀಲ್ಡ್ ಆ್ಯಂಡ್ ಆಲ್ ದಟ್. ಅವರೇ ಬರೀತಾರೆ ಏನು, ಎನಿ ಮೆಡಿಸನ್ ಈಸ್ ಪಾಯ್ಸನ್ ಅಂತ. ಹಿ ರೈಟ್ಸ್ ದಟ್. ನಾಟ್ ದಟ್ ಡು ವಿ ಹ್ಯಾವ್ ಎ ಚಾಯ್ಸ್? We don't have a choice. We are living in a system where what happens is probably the nature created everything on this earth, and then the human beings came into the picture. Alva. Correct. We are the last of the species. As of now, we are the last of the species. Alva. ಎಲ್ಲ ಅನಿಮಲ್ ಸ್ಪೀಷೀಸು, ಪ್ಲಾಂಟ್ ಸ್ಪೀಷೀಸ್ ಎಲ್ಲ ನಾವು ಬಂದದ್ದು. ಅಲ್ಲಿಗೇನು ನಮಗೆ ಅವಶ್ಯಕತೆ ಇದ್ದದ್ದೆಲ್ಲವನ್ನು ಸೃಷ್ಟಿ ಮಾಡಿ ಕೊನೆಗೆ ನಮ್ಮನ್ನು ಕಳಿಸಿದ್ದು. ಹಾಗೆ ಔಷಧ ಇದೆಯಾ? ಇದೆ. ಪ್ರಾಯಶಃ ಈ ಅಲೋಪತಿ ಕಾನ್ಸೆಪ್ಟ್ ಇದೆಯಲ್ಲ, ಇದು ಬರೋದಕ್ಕೆ ಮುಂಚೆ ನೇಟಿವ್ ಮೆಡಿಸಿನ್ಸ್ ಇತ್ತೇನೋ. ಮಧ್ಯದಲ್ಲಿ ಏನಾಗಿದೆ, ನಾಲೆಡ್ಜ್ ಇಸ್ ಗಾನ್. ಹಾಗಾಗಿ ನೇಟಿವ್ ಮೆಡಿಸಿನ್ ನಂಬಿಕೊಂಡು ಬದುಕೋಕ್ಕಾಗತ್ತಾ ಅಂದರೆ ಕಷ್ಟ ಇರ್ಬೋದು. ಹಾಗಾಗಿ ಮೆಡಿಸಿನ್ಸ್ ಇಲ್ಲದೆ ಬದುಕ್ತೀವ ಅಂತಂದರೆ ಸಾಧ್ಯ ಆಗಲಿಕ್ಕಿಲ್ಲ. ಬಟ್ ಅವಾಯ್ಡ್ ಮಾಡ್ಬೋದೇನೋ. ದೆರ್ ಆರ್ ಫ್ಯೂ ಥಿಂಗ್ಸ್ ಹೆಲ್ತನ್ನು ಮೇಂಟೈನ್ ಮಾಡ್ಕೊಂಡ್ರೆ ಅವಾಯ್ಡ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಕರೆಕ್ಟ್. ಹೌದು. ಸೊ ನಿಮ್ಮ ನಾಲೆಜ್ ಆನ್ ಸೈಕಾಲಜಿ ಕೂಡ ಅಷ್ಟೇ ಚೆನ್ನಾಗಿದೆ. ವಿಮೆನ್ ಸೈಕಾಲಜಿ, ಬಟ್ ಜನರಲ್ ಸೈಕಾಲಜಿ ಆಲ್ಸೋ, ಬಿಕಾಸ್ ಡಾಕ್ಟರ್ಸ್ಗಳಿಗೆ ಕೂಡ ನೀವು ಟಾಕ್ ಕೊಡ್ತೀರಾ. ನಮ್ಮಲ್ಲಿ ಈ ಹ್ಯೂಮನ್ ಸೈಕಾಲಜಿ ವಿಷಯ ಬಂದಾಗ ನಾನೇ ಅದನ್ನು ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿದ್ದಲ್ಲ. ಲಿಟ್ರೇಚರ್ ಇಸ್ ನಥಿಂಗ್ ಬಟ್ ಹ್ಯೂಮನ್ ಸೈಕಾಲಜಿ. ಗುಡ್ ಲಿಟ್ರೇಚರ್ ಇಸ್ ಹ್ಯೂಮನ್ ಸೈಕಾಲಜಿ. ಪ್ರಾಬಬ್ಲಿ ರಷ್ಯನ್ ಆಥರ್ ಒಬ್ಬ ಫೆಡರ್ ಡಾಸ್ಟೋವ್ಸ್ಕಿ ಅಂತಿದ್ದಾನೆ. ಅವನ ಪುಸ್ತಕಗಳು ನಿಮಗೆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್, ಇಡಿಯಟ್, ಆ್ಯಂಡ್ ದೆನ್ ಬ್ರದರ್ಸ್ ಕರ್ಮೋಸೋಮ್ ಅಂತ ಒಂದು ಪುಸ್ತಕ ಇದೆ. ಅಫ್ಕೋರ್ಸ್ he is known for human psychology. They always say that this subject got evolved after he wrote his books ಅಂತ. ಅಂದರೆ ಡಾಸ್ಟೋವ್ಸ್ಕಿ ನಾವೆಲ್ಸ್ ಬರೆದ ನಂತರ ಸೈಕಾಲಜಿ ಸಬ್ಜೆಕ್ಟ್ ಎವಾಲ್ವ್ ಆಯಿತು ಅಂತ. ನಮ್ಮಲ್ಲಿ ಏನು ಮಾಡ್ತಾರೆ, ಸಿಸ್ಟಮ್ಯಾಟಿಕಲಿ ಫ್ರಾಯ್ಡ್ನ ಬಹಳ ಕೋಟ್ ಮಾಡಿಬಿಡ್ತಾರೆ. ನಮ್ಮಲ್ಲೆಲ್ಲ ಫ್ರಾಯ್ಡ್ ಥಿಯರಿ ಇಟ್ಕೊಂಡು ಅದರಿಂದ ಸೈಕಾಲಜಿ ಡೆವಲಪ್ ಮಾಡೋ ಪ್ರಶ್ನೆ ಮಾತಾಡ್ತಾರೆ. ಅದೇನಾಗುತ್ತೆ, ಅಲ್ಲಿ ಆ ಥಿಯರಿಗಳನ್ನ ನೋಡಿದಾಗ ಅದು ವೆಸ್ಟಲ್ಲಿ ಬರೀ ಮ್ಯಾನ್ ಆ್ಯಂಡ್ ಮೈಂಡ್ ಅಂತ ನಾವು ಕರಿತೀವಿ. ಅಂದರೆ ಮನುಷ್ಯ ಮನಸ್ಸು ಎರಡೇ ಡಿಸೈಡಿಂಗ್ ಫ್ಯಾಕ್ಟರ್ಸು. ಈಸ್ಟಿಗೆ ಬಂದಾಗ ಬೇರೆ ಆಗುತ್ತೆ, ಮ್ಯಾನ್ ಮೈಂಡ್ ಆ್ಯಂಡ್ ದ ಸ್ಪಿರಿಟ್. ನಮ್ಮಲ್ಲೊಂದು ಪ್ರಜ್ಞೆ ಕೂಡ ಇದೆ. ಅಂದರೆ ಬಿಕಾಸ್ ಅವರ್ಸ್ ಈಸ್ ಎ ವೆರಿ ಓಲ್ಡ್ ಸಿವಿಲೈಸೇಷನ್ ಅಲ್ವಾ, ನಮ್ಮದು ಭಾಳ ಹಳೆಯ ನಾಗರಿಕತೆ. ಹಾಗಾಗಿ ನಾಗರಿಕತೆ ಹಳತಾಗಿರೋದ್ರಿಂದ ಜನರೇಷನಿಂದ ಬಂದಂತಹ ಜ್ಞಾನ ನಮ್ಮ ಪ್ರಜ್ಞೆಯಲ್ಲಿರ್ತದಲ್ವ. ಹಾಗಾಗಿ ಬರೀ ಮನುಷ್ಯ ಮನಸ್ಸು ಎರಡೇ ಅಲ್ಲ, ಮನುಷ್ಯ ಮನಸ್ಸು ಮತ್ತು ಪ್ರಜ್ಞೆ ಇದು ಮೂರು ಸೇರುತ್ತೆ ನಮ್ಮಲ್ಲಿ. ಹಾಗಾಗಿ ಇಲ್ಲಿಯ ಒಂದು ಮನಃಶಾಸ್ತ್ರ ನನ್ನ ದೃಷ್ಟಿಕೋನದಲ್ಲಿ ಬೇರೆ ಇರಬೇಕು ಅಂತ, ಆ ದೃಷ್ಟಿಕೋನದಲ್ಲಿ ಎಲ್ಲೋ ಕ್ಯೂರಿಯಸ್ ಆಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಷ್ಟೇ. ಬಟ್ ಒಂದು ಮನುಷ್ಯರನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಏನು ಅಂದರೆ ನೀವು ಮನುಷ್ಯರನ್ನು ಪ್ರೀತಿಸಬೇಕು, ಆಟೋಮ್ಯಾಟಿಕಲಿ ಅರ್ಥ ಆಗ್ತಾರೆ. ನಾವು ನಮ್ಮನ್ನು ಪ್ರೀತಿಸ್ತೀವಿ, ಹಾಗಾಗಿ ಬೇರೆ ಯಾರೂ ಅರ್ಥ ಆಗಲ್ಲ. ನೀವು ಪ್ರಪಂಚನ ಪ್ರೀತಿಸಿದ್ರೆ ಅರ್ಥ ಆಗುತ್ತೆ ಪ್ರಪಂಚ. ಪ್ರಾಯಶಃ ಅಷ್ಟೇ. ಸೈಕಾಲಜಿ ಸಬ್ಜೆಕ್ಟಾಗಿ ನಾನೇನು ಓದಿಲ್ಲ ಹಾಗಂತ, ಬಟ್ ಅದರ ಬಗ್ಗೆ ಮಾತಾಡಿದ್ದೀನಿ. ಹೌದು, ಯಾಕಂದರೆ ಅದೆಲ್ಲ ಪಿಕ್ ಮಾಡಿದ್ದು ಈ ಪುಸ್ತಕಗಳಿಂದ ಪಿಕ್ ಮಾಡಿದ್ದೆ ಅಷ್ಟೇನೆ ಅಂತ. ಬಟ್ ನೋಡಿ, ನಿಮ್ಮ ಡೈಲಾಗ್ಸ್ಗಳನ್ನೇ ತಗೊಂಡಾಗ ಹೇಗಿರುತ್ತೆ ಅಂದರೆ, ಬಹುಶಃ ನೀವು ಇದನ್ನೇ ಒಂದು ಮೇನ್ ಸಬ್ಜೆಕ್ಟ್ ಆಗಿ ಒಂದು PhD ಮಾಡಿದಿರೋ ಸೈಕಾಲಜಿಲಿ ಅಂತ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನಾಗರಿಕತೆ ಬಗ್ಗೆನೇ ಮಾತಾಡ್ತಾ ಒಂದು ನನಗೆ ಬಹಳ ನೆಚ್ಚಿನ ಲೈನ್ ಅಂದರೆ, ಹೊಲಸನ್ನ ನಾವು ಹೇಗೆ ಹೊರಗೆ ಹಾಕ್ತೀವಿ ಅನ್ನೋದು ನಾಗರಿಕತೆ ಅಂತೀರಾ ನೀವು. ವಿಚ್ ಇಸ್ ಸೋ ಬ್ಯೂಟಿಫುಲ್. ಯಾರು ಆ ಆ್ಯಂಗಲಲ್ಲಿ ಅದನ್ನು ಯೋಚನೆ ಮಾಡಿರೋದಿಲ್ಲ. ಹಾಗಲ್ಲ, ನಾವು ಅದನ್ನೇ ನೋಡ್ತೀವಲ್ಲ, ಹೊಲಸನ್ನ ಹೇಗೆ ಡಿಸ್ಪೋಸ್ ಮಾಡ್ತೀವಿ ಅಂತ ಕ್ರಿಯೇಟ್ ಮಾಡುತ್ತೆ ಎನಿ ಲಿವಿಂಗ್ ಸಿಸ್ಟಮ್. ಅಂದರೆ ಬದುಕಿರೋರು ಎಲ್ಲರೂ ಕಸ ಒಂದಷ್ಟು ಸೃಷ್ಟಿ ಆಗೇ ಆಗುತ್ತೆ. ಅದು ಪ್ರೋಸೆಸ್ ಆಫ್ ಬದುಕು ಅಷ್ಟೇ ಅಲ್ವಾ. ಆದರೆ ಆ ಕಸನ ಹೇಗೆ ನಾವು ಡಿಸ್ಪೋಸ್ ಮಾಡ್ತೀವಿ ಅನ್ನೋದಿದೆಯಲ್ಲ, ಅಲ್ಲೇ ಅಂತ ಕಾಣುತ್ತೆ. ಅಂದರೆ ಎಷ್ಟು ಸ್ವಚ್ಛವಾಗಿರ್ತೀವಿ ಅನ್ನೋ ಪ್ರಶ್ನೆ. ನಮಗೆ ಕಣ್ಣಿಗೆ ಕಾಣದ ಹಾಗೆಲ್ಲ ಮುಚ್ಚಿಡೋದನ್ನು ಕಲ್ತ್ರೆ ಏನು ಪ್ರಯೋಜನ ಆಗುತ್ತೆ. ಅಫ್ಕೋರ್ಸ್ ಇತ್ತೀಚೆಗಂತೂ ಬಿಡಿ, ಮಾತೆತ್ತಿದ್ರೆ ಎಲ್ಲರೂ ಟಿ ವಿನಲ್ಲಿ ಕರ್ನಾಟಕ ಮಾಡಲು ಅಂತಾರೆ. ನಾನು ಪೂರ್ತಿ ಕರ್ನಾಟಕ ಸುತ್ತೇ ಇದ್ದರೂ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಂತೂ ಸುತ್ತಾ ಇದ್ದೀನಿ. ಬೆಂಗಳೂರು ಮಾಡೋದು ಬೇಕಾ ಅಂತಂದರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಯಾಕಂದರೆ ನಾವು ಕಸ ವಿಲೇವಾರಿನಲ್ಲಿ ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದೀವಿ. ನಾಗರಿಕತೆ ಅಂದರೆ ಅದೇ ಅಲ್ವಾ, ಏನು ತಿಂತೀವಿ ಏನು ಉಡ್ತೀವಿ ಅನ್ನೋದು ಮ್ಯಾಟ್ರ್ ಆಗತ್ತಾ? ಯಾವತ್ತೂ ಯಾರೂ ವಿಷ ತಿಂದಿಲ್ಲ ಅಲ್ವಾ. ಎಲ್ಲ ಕಾಲದಲ್ಲೂ ಎಲ್ಲರೂ ಆ ಕಾಲಕ್ಕೆ ತಕ್ಕಂತಹ ಒಳ್ಳೆ ಊಟನೇ ಮಾಡಿದ್ದಾರೆ. ಮತ್ತು ಆ ಕಾಲದಲ್ಲಿ ನಾಲಿಗೆಗೆ ರುಚಿಯಾದದ್ದನ್ನೇ ತಿಂದಿದ್ದಾರೆ. ಪ್ರಾಯಶಃ ಸಿಹಿ ಡೆಫಿನೇಷನ್ ಏನು ಚೇಂಜ್ ಆಗಿದೆಯಾ? 10,000 ವರ್ಷದ ಹಿಂದೆ ಮನುಷ್ಯರಿಗೆ ಸಿಹಿಯ ಡೆಫಿನೇಷನ್ ಬೇರೆ ಇತ್ತು, ಇವಾಗ ಬೇರೆ ಅಂತಾಗಿದೆಯಾ? ಕಹಿ ಬೇರೆ ಅಂತಾಗಿದೆಯಾ? ಜೀರ್ಣಶಕ್ತಿ ಅದು ಬೇರೆ ಆಗಿದೆಯಾ?
ದೇಹಕ್ಕೆ ಬೇಕಾದ ವಿಷಯಗಳು ಅಂದರೆ ಬಾಡಿ ಕೆಮಿಸ್ಟ್ರಿ ನಿಮಗೆ ಬೇರೆ ಆಗಿದೆಯಾ, ಅದೇ ಇದೆ ಅಲ್ವಾ. ಆದರೆ ಕಸದ ವಿಷಯಕ್ಕೆ ಬಂದಾಗ ಬೇರೆ ಆಗಿದೆ. ಕರೆಕ್ಟ್ ಅಲ್ವಾ. ನಾವು ಬದುಕೋದನ್ನು ಕಲ್ತೀವಿ ಅಂತಂದರೆ ನಾವು ಏನು ತಿನ್ನೋದು ಉಡೋದು ಇದ್ದೇ ಇದೆ, ಅದರೊಟ್ಟಿಗೆ ಇದನ್ನು ಕಲ್ತಿರಲ್ವಾ ನಾವೆಷ್ಟು ಅಂತ ನಾಗರಿಕರು ಅಂತ ಗೊತ್ತಾಗೋದು. ಬಟ್ ಇದನ್ನು ನಾವು ದೈಹಿಕವಾಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಾನಸಿಕವಾಗಿ ಇಟ್ಕೋಬೋದು. ಯಾಕಂತಂದರೆ ಒಳ್ಳೆಯದನ್ನು ಯೋಚನೆ ಮಾಡ್ತೀವ, ಒಳ್ಳೆಯದನ್ನು ಮಾತಾಡ್ತೀವ ಅಂತ. ಬರೀ ಕೆಟ್ಟದನ್ನು ಯೋಚನೆ ಮಾಡಿ ಕೆಟ್ಟದನ್ನು ಮಾತಾಡಿದಾಗ ನೀವು ಅಟ್ಮಾಸ್ಫಿಯರಲ್ಲಿ ಒಂದು ಕಸವನ್ನೇ ಕ್ರಿಯೇಟ್ ಮಾಡ್ತೀರಿ ಅಲ್ವಾ. ಅದು ಒಂದು ಕಸವೇ. ಈಗಂತೂ ಬಿಡಿ, ನಿಮಗೆ ಯೂಟ್ಯೂಬ್ ಚಾನಲ್ಸು ಅದು ಇದು ಬಂದಾಗ ಕಸ ಅಲ್ಲೂ ಸಾಕಷ್ಟು ಬರ್ತದೆ ಅಲ್ವಾ. ಆಲೋಚನಾ ಲಹರಿಯ ಕಸಗಳಲ್ಲಿ ನಿಮಗೆ ಕಾಣಿಸೋದಿಲ್ವಾ? ಭಾಳಷ್ಟು ಕಾಣಿಸುತ್ತೆ. ನಿಜ ಸರ್, ಅಬ್ಸಲ್ಯೂಟ್ಲಿ ಸರ್. ಇವಾಗ ನಿಮ್ಮ ಜೀವನ ಅಂದರೆ ಮೇ ಬಿ ನಾವು ಪ್ರಾರಂಭದಿಂದ ಅನಲೈಸ್ ಮಾಡ್ತಾ ಹೋದಾಗ ನೀವು ನಮಗೆ ಬಹುಶಃ ಅರ್ಥ ಆಗತ್ತೆ ಇಷ್ಟು ಇನ್ಡೆಪ್ತ್ ಕಾನ್ವರ್ಸೇಷನ್ಸ್ಗಳು ನಿಮ್ಮ ಮಾತಲ್ಲಿ, ನಿಮ್ಮ ಕೃತಿಯಲ್ಲಿ, ನಿಮ್ಮ ಸೀರಿಯಲ್ಸ್ಗಳಲ್ಲಿ ಏನಕ್ಕೆ ಯಾಕಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಒಂದು ನೀವು ಹೇಳಿದ್ರಿ ಒಂದಷ್ಟು ಬುಕ್ಸ್ಗಳು, ನೀವೇನು ಚಿಕ್ಕ ವಯಸ್ಸಿಂದ ಸಾಕಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದೀರಾ. ನನಗೆ ಗೊತ್ತಿರೋ ಮಟ್ಟಿಗೆ ನೀವು ರಷ್ಯನ್ ಆಥರ್ಸಿಂದ ಸಾಕಷ್ಟು ಅಂದರೆ ಅವರ ಪುಸ್ತಕಗಳನ್ನು ಸಾಕಷ್ಟು ಓದಿದ್ದೀರಾ. ಮೇನ್ ಆಗಿ ಬಂದದ್ದು ಅದಕ್ಕಿಂತ ಜಾಸ್ತಿ ಲಿಟ್ರೇಚರ್ ನಮಗೆಲ್ಲ ಪರಿಚಯ ಆದದ್ದು ತ್ರಿವೇಣಿ ಎಂ ಕೆ ಇಂದಿರಾ, ಆರ್ಯಾಂಬ ಪಟ್ಟಾಭಿ, ಕಾಕೋಡು ಸರೋಜರಾವ್, ಅಲ್ಲಿಂದಲೇ ನಮಗೆ ಅಂದರೆ ಸಾಹಿತ್ಯದ ಪರಿಚಯ ಶುರುವಾದದ್ದೇ ಅಲ್ಲಿ, ಕನ್ನಡ ಸಾಹಿತ್ಯದ ಪರಿಚಯ. ನಂತರ ಆನಕ್ರು, ತಾರಾಸು, ರಾಮಮೂರ್ತಿ, ಇವು ಕೆಲವು ಹೆಸರುಗಳು. ಪ್ರಾಯಶಃ ಅದಾದ ನಂತರ ಬಂದದ್ದು ಕಾರಂತ, ಬೇಂದ್ರೆ, ಶಿವರಾಮ್ ಕಾರಂತರು, ಬೇಂದ್ರೆ ಅವರು, ಮತ್ತು ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ. ಪ್ರಾಯಶಃ ದಟ್ ವಾಸ್ ದ ಗ್ರೋತ್. ಅಂದರೆ ಸಾಹಿತ್ಯ ಮೊದಲಿಂದ ಅಭ್ಯಾಸ ಇದೆ, ಅದರೊಟ್ಟಿಗೆ ಏನಾಯಿತು ಅಂತಂದರೆ ಇಂಗ್ಲೀಷ್ ಲಿಟ್ರೇಚರ್ ಯಾರೋ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಇಂಗ್ಲೀಷ್ ಲಿಟ್ರೇಚರ್ ಇಂಟ್ರೊಡ್ಯೂಸ್ ಆದ ಮೇಲೆ ಶುರುವಾದದ್ದು ರಷ್ಯನ್ ಆಥರ್ಸು. ರಷ್ಯನ್ ಆಥರ್ಸ್ ಭಾಳ ಪ್ರೀತಿಸಿದ್ದು ಒಂದೇ ಕಾರಣಕ್ಕೆ, ಅಂದರೆ ಇಲ್ಲಿಯ ಮನಸ್ಥಿತಿಗೂ ರಷ್ಯಾದ ಮನಸ್ಥಿತಿಗೂ ಎಲ್ಲ ಭಾಳ ಹತ್ತಿರ ಇದೆ ಅಂತ ಅನ್ನಿಸ್ತು. ಅಂದರೆ ದೃಷ್ಟಿಕೋನಗಳು ಭಾಳ ಹತ್ತಿರ ಇದೆ. ಅಲ್ಲೂ ಕೂಡ ದ ಫಿಲಾಸಫಿ ಈಸ್ ಮೋರ್ ಆಫ್ ದ ಈಸ್ಟ್, ಲೆಸ್ ಆಫ್ ದ ವೆಸ್ಟ್. ಹಾಗಾಗಿ ಅದು ಭಾಳ ಹತ್ತಿರ ಆಗುತ್ತೆ ನಮಗೆ. ಮತ್ತು ಅಲ್ಲಿಯ ಕಾಂಪ್ಲೆಕ್ಸಿಟೀಸು ಇಲ್ಲಿಯ ಹಾಗೆ ಇದೆ. ಅಂದರೆ ಇಲ್ಲಿಯ ಬದುಕಿನ ಕಾಂಪ್ಲೆಕ್ಸಿಟೀಸ್ ಹಾಗೆ, ಇಂಟರ್ಪರ್ಸನಲ್ ರಿಲೇಷನ್ಸ್ ಕೂಡ ಹಾಗೆಯೇ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ರಷ್ಯನ್ ಆಥರ್ ಸುಮಾರು ಬೇರೆ ಓದಿಲ್ಲ ಅಂತಲ್ಲ, ಬೇರೆ ಹಾಗೆ ನೋಡಿದ್ರೆ ಹೆಮಿಂಗ್ವೇ ಭಾಳ ಪ್ರೀತಿಸಿ ಓದಿದ್ದೇನೆ, ಜಾರ್ಜ್ ಆರ್ವೆಲ್ ಓದಿದ್ದಿದೆ, ಸ್ಟೀನ್ ಬಕ್ಕು ಅಂದರೆ ಭಾಳ ಪ್ರೀತಿಯಿಂದ ಓದಿದ್ದೇನೆ. ಶೇಕ್ಸ್ಪಿಯರ್ ಏನಿವೆ ಥಿಯೇಟ್ರಿಗೆ ನೆಂಟರ್ಸ್ಗೆ ಬಂದ ಮೇಲೆ ಶೇಕ್ಸ್ಪಿಯರ್ ಓದಿದ್ದು ಬಂತ ಅಷ್ಟೇನೆ ಅಂತ. ರಷ್ಯಾದಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ಹೆಚ್ಚು ಕಮ್ಮಿ ಎಲ್ಲ ಆಥರ್ಸ್ದು ಓದಿದೆ ಅಂತ ಕಾಣುತ್ತೆ. ಗೋಗೋಲು, ಪುಷ್ಕಿನ್ನು, ಟರ್ಗೆನೆವ್, ಟಾಲ್ಸ್ಟಾಯ್, ಗಾರ್ಕಿ, ಚೆಕೋವ್, ಸೋಲ್ಜೆನಿಟ್ಸಿನ್, ಡೋಸ್ಟೋವ್ಸ್ಕಿ, ಶೋಲೋಕೋವ್, ಪ್ರಾಯಶಃ ಹೆಚ್ಚು ಕಮ್ಮಿ ಎಲ್ಲ ಆಥರ್ಸು ಅಂದರೆ ಆ ಕಾಲಕ್ಕೆ. ಅದರ ಒಂದನ್ನು ವಾಚ್ ಮಾಡಬೇಕು ನೀವು. ಸ್ಟಾಲಿನ್ ಪೀರಿಯಡ್ಡಲ್ಲಿ ಬಂದದ್ದು ಯಾರು ಸೋಲ್ಜೆನಿಟ್ಸಿನ್ ಬರಿತಾ ಇದ್ದಿದ್ದು. ಅವನ ನಂತರ ಕ್ಲಾಸಿಕ್ಸ್ ಮತ್ತೆ ಬರಲೇ ಇಲ್ಲ. ಅಲ್ಲೂ ಎಲ್ಲೋ ಒಂದು ಕಡೆ ವ್ಯವಸ್ಥೆ ನಿಧಾನವಾಗಿ ಕಮ್ಯುನಿಸ್ಟ್ಗಳು ಬಂದು, ಅಂದರೆ ಕಮ್ಯುನಿಸ್ಟ್ ಸಿದ್ಧಾಂತ ಮುನ್ನೆಲೆಗೆ ಬಂದಾಗ ಸೋಷಿಯಲ್ ಲೈಫ್ ಸತ್ತೋಯ್ತು. ಅಂದರೆ ನಿಮಗೆ ಕಥೆಗಳು ಸತ್ತೋದ್ವು, ಪ್ಯಾಟ್ರನ್ಗಳು ಕ್ರಿಯೇಟ್ ಆದವು ಅಂತ ನಾನು ಹೇಳ್ತಾ ಇರೋದು. ವೆರೈಟಿ ಇರಬೇಕಲ್ಲ ಕಥೆಗಳಿಗೆ. ಅಂದರೆ ಬದುಕಿನ ವಿಸ್ತಾರ, ಆಯಾ ಜಾಗ. ಇವಾಗ ಎಲ್ಲ ಊರು ಒಂದೇ ಥರ ಕಂಡ್ರೆ ಏನಾಗುತ್ತೆ ನಿಮಗೆ ಅಂತ. ನೀವು ಜಪಾನ್ಗೆ ಹೋಗಿ ಎಲ್ಲ ಊರು ಒಂದೇ ಥರ ಕಾಣುತ್ತೆ. ಅಲ್ಲಿಗೆ ನೀವು ರೋಬೋಗಳು ಬದುಕ್ತಾ ಇದ್ದೀರಿ ಅಂತ ಅನಿಸುತ್ತೆ. ಅಲ್ಲಿ ಯಾರೂ ಮಕ್ಕಳನ್ನ ಎತ್ಕೊಂಡು ಹೋಗಿದ್ದು ಕಮ್ಮಿ, ನಾಯಿನ ಎತ್ಕೊಂಡು ಹೋದವರೇ ಜಾಸ್ತಿ ಇದ್ದಾರೆ ಜಪಾನಿಗೆ. ನಾನು ಇತ್ತೀಚೆಗೆ ಹೋಗಿದ್ದೆ, ಅವೇ ಜಾಸ್ತಿ ಕಾಣಿಸುತ್ತೆ. ಅಂದರೆ ಒಂದೇ ಥರ ಕಾಣಿಸುತ್ತೆ ಊರು. ಯಾವುದೇ ಊರಿಗೆ ಹೋಗಿ ಅದೇ ಥರ ಕಾಣಿಸುತ್ತೆ, ಏನು ವ್ಯತ್ಯಾಸ ಕಾಣಿಸಲ್ಲ ನಿಮಗೆ. ಅಂದರೆ ಅಲ್ಲಿ ಏನು ಕಥೆಗಳೇನು ಬರಲಿಕ್ಕೆ ಸಾಧ್ಯ? ಬರೋಲ್ಲ. ಪ್ರಾಯಶಃ ಹಳೆಯ ಕಲ್ಚರ್ ಇದ್ದು ಹೊಸತು ಅದರೊಟ್ಟಿಗೆ ಬ್ಲೆಂಡಾಗಿ ಮುಂದಕ್ಕೆ ಹೋದಾಗ ಐ ಥಿಂಕ್ ಕ್ಲಾಸಿಕ್ಸ್ಗಳಿಗೆಲ್ಲ ಭಾಳ ಜಾಗ ಇದೆ ಅಂತ ಅನಿಸುತ್ತೆ. ನಿಜ ನಿಜ. ರಷ್ಯನ್ ಆದರೆ ಅದೇ ನೋಡಿ, ಕನ್ನಡದಲ್ಲಿ ನಿಮಗೆ ನಾವು ಕುವೆಂಪು ಅಂತಿದ್ವಿ, ದಾರಾ ಬೇಂದ್ರೆ ಅಂದ್ವಿ, ಶಿವರಾಮ್ ಕಾರಂತರಾಯಿತು, ಪೂರ್ಣಚಂದ್ರ ತೇಜಸ್ವಿ ಮಾತಾಡಿದ್ವಿ, SL ಭೈರಪ್ಪನವ್ರನ್ನ ಮಾತಾಡಿದ್ವಿ. ಅಲ್ಲಿಗೆ ಮುಗಿದೋಯ್ತು ಅನ್ನೋ ಥರ ಅನ್ನೋ ಹಂಗಿಲ್ಲ ಇಲ್ಲಿ. ಈಗ ಇತ್ತೀಚೆಗೆ ಮಾಗಧ ಅಂತ ಒಂದು ಪುಸ್ತಕ ಬಂದಿದೆ, ಸಹನಾ ವಿಜಯಕುಮಾರ್ ಬರೆದಿದ್ದಾರೆ. ಪ್ರಾಯಶಃ ಆ ಪ್ಯಾಟ್ರನ್ ಇತ್ತಲ್ಲ, ಅಂದರೆ ಅದೊಂದು ಹರಿವು ಇತ್ತಲ್ಲ, ಸಾಹಿತ್ಯದ ಹರಿವಿದೆಯಲ್ಲ, ಅದು ಅಷ್ಟೇ ಸಾಂದ್ರತೆಯಲ್ಲಿ ಅಷ್ಟೇ ಗಾಢವಾಗಿ ಇನ್ನೂ ಮುಂದುವರಿತಿದೆ ಅಂತ ಗೊತ್ತಾಗತ್ತೆ. ಇವರ ಮಾಗಧ ಪುಸ್ತಕ ಓದಿದಾಗ ನಾನು ಯಾವುದೋ ಕಾಲದಲ್ಲಿ ನನಗೆ ಶಿವರಾಮ್ ಕಾರಂತರನ್ನ ನಾನು 70ನೇ ಇಸ್ವಿ ಅಂದರೆ ಓಕೆ, ಐ ವಾಸ್ ಅಬೌಟ್ 17 years old ಅಂತ ಇಟ್ಕೊಳ್ಳಿ. ಅಂದರೆ ನಾನು ಮಾತಾಡ್ತಾ ಇರೋದು 55 ವರ್ಷದ ಹಿಂದೆ ಓದಿದ ಕಾರಂತರ ಪುಸ್ತಕನೂ ಅದರ ಸಾಂದ್ರತೆ ಇವತ್ತು ಕೂತ್ಕೊಂಡು ಸಹನಾ ವಿಜಯಕುಮಾರ್ ಓದಿದಾಗಲೂ ಅದೇ ಸಿಗತ್ತೆ ಅನ್ನೋದಾದರೆ
ಪ್ರಾಯಶಃ ಫ್ಲೋ ಕಂಟಿನ್ಯೂ ಆಗಿದೆ ನಮ್ಮಲ್ಲಿ ಸಾಹಿತ್ಯದಲ್ಲಿ. ಅಲ್ಲಿಗೆ ನಮ್ಮ ಬದುಕು ಅಷ್ಟು ಏಕತಾನತೆಗೆ ಬಿದ್ದಿಲ್ಲ. ಬಹಳ ದೊಡ್ಡದಾಗೇನೋ ಅಂತಲ್ಲ, ಅದರ ಒಂದು ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಇದ್ದದ್ದರಿಂದ ಆದಾಯ ತೆರಿಗೆ ಇಲಾಖೆಯಲ್ಲಿದ್ದರೂ ಕೂಡ ಹಣ ಬಹಳ ಮುಖ್ಯ ಆಗಲಿಲ್ಲ ನನಗೆ ಅಂತ. ಆ್ಯಂಡ್ ಇವತ್ತಿಗೂ ತುಂಬ ಎಕ್ಸ್ಟೆನ್ಸಿವ್ಲಿ ಓದ್ತೀರಾ ನೀವು, ಅದೇ ತುಂಬ ಖುಷಿ. ಹಾಗಾಗಿ ನಿಮ್ಮನ್ನು ಟಾಪ್ 3 ಟಾಪ್ 5 ಕೇಳಿದ್ರೆ ತುಂಬ ಕಡಿಮೆ ಆಗುತ್ತೆ. ಎಲ್ಲ ಕಾಲಕ್ಕೂ ಎಲ್ಲರಿಗೂ ರಿಲೇಟಬಲ್ ಅಂತ ಅನಿಸೋವಂಥ ವರ್ಲ್ಡ್ ಲಿಟ್ರೇಚರ್ ಮತ್ತು ಕನ್ನಡ ಸಾಹಿತ್ಯ ಎರಡನ್ನೂ ಕ್ಲಬ್ ಮಾಡಿ ಒಂದು ಟಾಪ್ 10 ಬುಕ್ಸ್ ಆಫ್ ಆಲ್ ಟೈಮ್ ನೀವು ಹೇಳಬೇಕು ಅನ್ನೋದಿದ್ರೆ ಸರ್? ಅವತ್ತಿಗೂ ಇವತ್ತಿಗೂ ರೆಲೆವೆಂಟ್ ಅನ್ನುವಂಥದ್ದು ನಾನು ಹೇಳ್ತಿರೋದು. ಇದರಲ್ಲಿ ಯಾವುದೇ ಒಂದು ಪುಸ್ತಕ ಅಂತ ಮೆನ್ಷನ್ ಮಾಡೋದು ಕಷ್ಟ. ನಾನು ಆಥರ್ಸ್ ಮೆನ್ಷನ್ ಮಾಡೋದು ನನಗೆ ಈಸಿ ಆಗುತ್ತೆ ಅಂತ. ಪ್ರಾಯಶಃ ನನಗೆ ಶಿವರಾಮ್ ಕಾರಂತರು ನನಗೆ ಯಾವುದೇ ಬಹಳ ಕಾಲದಿಂದ ನನಗೆ ಪ್ರೀತಿಸಿದ್ದು. ಎಲ್ಲ ವರ್ಗಕ್ಕೂ ಹೌದು, ಯಾಕಂದರೆ ಅವ್ರದ್ದು ಇದರಲ್ಲಿ ಎಲ್ಲಿ ಕುಂದಾಪುರದ ಹತ್ತಿರ ಅವರ ಊರು ಯಾವುದೋ ಒಂದಿದೆ, ಅಲ್ಲಿ ಹೋಗಿದ್ದೆ ಅಲ್ಲಿ ಅಂತ. ಅಲ್ಲಿ ಬೋರ್ಡ್ ಇದೆ, 3 ಬೋರ್ಡ್ ಇದೆ, ಅವರು ಬರೆದಂತಹ ಬರಹಗಳದ್ದು ಪುಸ್ತಕಗಳ ಹೆಸರುಗಳಿದೆ ಅಂತ ಹೇಳಿ ಅಂತ. ಅಷ್ಟು ಓದೋಕ್ಕೆ ಆಗಲ್ಲ ನಮ್ಮ ಜೀವನದಲ್ಲಿ, ಬರೆಯೋದು ಹಾಳಾಗೋಗಲಿ, ಅಷ್ಟು ಪುಸ್ತಕ ಓದೋಕ್ಕೆ ಆಗಲ್ಲ. ನಾನಲ್ಲಿ ಕೂತು ನೋಡಿದ್ದೆ ಅನ್ನೋದು ಇದರಲ್ಲಿ ಯಾವ್ಯಾವ್ದು ನಾನು ಇನ್ನೂ ಓದಿಲ್ಲ ಅಂತ ಲಿಸ್ಟ್ ಮಾಡ್ಕೊಂಡೆ ಹೊರತು ಅದು ಅಷ್ಟು ಒಬ್ಬ ಮನುಷ್ಯ ಬರೆಯೋದಕ್ಕೆ ಆಯ್ತಾ ಅನ್ನೋ ಪ್ರಶ್ನೆ ನಾನು ಹೇಳ್ತಾ ಇರೋದು. ವಾಲ್ಯೂಮ್ ಅಲ್ವಾ, ಎಲ್ಲ ವರ್ಗದವ್ರಿಗೂ ಬರ್ದಿದ್ದಾರೆ, ಎಲ್ಲ ವರ್ಗದವ್ರಿಗೂ. ಹಾಗಾಗಿ ಕಾರಂತರನ್ನ ನನಗೆ ಬಹಳ ಅನಿಸಿದ್ದು. ನಂತರದ ಜನ್ರೇಷನಲ್ಲಿ ನಾನು ಎಸ್ ಎಲ್ ಭೈರಪ್ಪನವ್ರನ್ನ ಭಾಳ ಪ್ರೀತಿಸ್ತೆ. ಎಸ್ ಎಲ್ ಭೈರಪ್ಪನವರು ಅಷ್ಟೇ, ಸಬ್ಜೆಕ್ಟ್ನ ವೇರಿ ಎಷ್ಟಿದೆ ಅಂತ. ನಿಜ ನಿಜ. ಅವರು ನಂಬಿದ್ದನ್ನು ಸ್ಪಷ್ಟವಾಗಿ ನಂಬಿ ನೇರ ಅದರ ಬಗ್ಗೆ ಮಾತಾಡಿದ್ದಾರೆ. ಭಾಳ ಇಷ್ಟವಾದಂಥ ಬರಹ. ಪ್ರಾಯಶಃ ಭಾಷೆ ಉಳ್ಕೊಂಡಿದ್ದು ಈ ಬರಹಗಾರರಿಂದ ಪೂರ್ಣಚಂದ್ರ ತೇಜಸ್ವಿ ಅವರು. ಅವ್ರದ್ದು ಅಷ್ಟೇ, ವಾಲ್ಯೂಮು ಇದೆ, ಕ್ವಾಲಿಟಿನೂ ಇದೆ, ಮತ್ತು ಓದಿಸ್ಕೊಂಡು ಹೋಗ್ತದೆ. ಭಾಳ ಪ್ರೀತಿ ಅನಿಸುತ್ತೆ ಅಂತ. ಕನ್ನಡದಲ್ಲಿ ನನಗೆ ಅಫ್ಕೋರ್ಸ್ ಹೆಸರುಗಳು ಮೆನ್ಷನ್ ಮಾಡ್ತಾ ಹೋದರೆ ನನಗೆ ಇದು 3 ನನಗೆ ಭಾಳ ಮುಖ್ಯವಾಗಿ ಕಾಡದಂಥ ಹೆಸರುಗಳು. ಬೇಂದ್ರೆಯವರ ಗದ್ಯ ಭಾಳ ಜನ ಓದಿಲ್ಲ. ನಾನು ಬೇಂದ್ರೆಯವರ ಗದ್ಯ ಓದಿದ್ದೇನೆ. ಬೇಂದ್ರೆಯವರ ಪದ್ಯಗಳು ಜನಕ್ಕೆ ಬಹಳ ಪರಿಚಯ. ಬೇಂದ್ರೆಯವರ ಗದ್ಯಗಳು ಅಷ್ಟೇ ಅದ್ಭುತವಾಗಿವೆ. ಔದುಂಬರ ಗಾಥೆ ಅಂತ ಒಂದು 2 ಪುಸ್ತಕನೇನೋ ಅದು ವಾಲ್ಯೂಮ್ ಇದೆ, ಅದು ಓದಿದ್ದೇನೆ ಅದನ್ನು. ಅದರಲ್ಲಿ ಅವರು ಮಾಡಿದ ಭಾಷಣಗಳೆಲ್ಲ ಇದೆ, ಅದರಲ್ಲಿ ಗದ್ಯವೂ ಅಷ್ಟೇ ಅದ್ಭುತವಾಗಿದೆ. ಟಾಪ್ 10 ಅಂತ ಪುಸ್ತಕಗಳ ಲಿಸ್ಟ್ ಹೇಳೋದು ಭಾಳ ಕಷ್ಟ. ಅಫ್ಕೋರ್ಸ್ ಒಂದಿದೆ, ಪುಸ್ತಕ ಇಷ್ಟವಾಗದೇ ಇದ್ದರೆ ಓದಿರೋದೇ ಇಲ್ಲ. ಅಂದರೆ ಮೊದಲ 2-3 ಪೇಜ್ ಓದಿದಾಗ ಅದು ನಿಮ್ಮನ್ನು ಸೆಳೆದೇ ಹೋದರೆ, ಅದು ನಿಮ್ಮ ಹಿಡಿತಕ್ಕೆ ಸಿಗದೆ ಹೋದರೆ, ಅಥವಾ ನಿಮಗದು ಇಂಟ್ರೆಸ್ಟ್ ಇಲ್ಲ ಅಂದರೆ ಮುಂದೆ ಓದಿರೋದೇ ಇಲ್ಲ. ಅದಕ್ಕೆ ಓದಿದ್ದೆಲ್ಲ ಒಳ್ಳೆ ಪುಸ್ತಕಗಳಾದರೆ ಹೌದು, ಓದಿದ್ದೆಲ್ಲ ಒಳ್ಳೆ ಪುಸ್ತಕಗಳೇ. ಆಥರ್ಸನ್ನು ಮೆನ್ಷನ್ ಮಾಡೋದಾಗತ್ತೆ. ಅಂದರೆ ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡಿದ ಆಥರ್ಸು ಪ್ರಾಯಶಃ ಮೊದಲಿಗೆ ಶಿವರಾಮ್ ಕಾರಂತರು ನನ್ನ ಭಾಳ ಇನ್ಫ್ಲೂಯೆನ್ಸ್ ಮಾಡಿದ ಆಥರು. ಅಂದರೆ ಲಿಟ್ರೇಚರ್ನ ಯಾವುದೋ ಒಂದು ಆಳಕ್ಕೆ ತೊಗೊಂಡು ಅದನ್ನು ಓದೋ ರೀತಿ ಇದೆಯಲ್ಲ, ತೊಗೊಂಡೋಗಿದ್ದು ಶಿವರಾಮ್ ಕಾರಂತರಿಂದ. ಅಂದರೆ ಎಸ್ ಎಲ್ ಭೈರಪ್ಪನವ್ರನ್ನ ಭಾಳ ಪ್ರೀತಿಸಿದ್ದೇನೆ. ಪೂರ್ಣಚಂದ್ರ ತೇಜಸ್ವಿ, ದಾರಾ ಬೇಂದ್ರೆ ಅವರಾಗತ್ತೆ. ಇತ್ತೀಚಿನ ರೈಟರ್ಸ್ ಹೇಳಿದ್ನಲ್ಲ ಹಾಗೇ ಹೊರಗಿನ ಆಥರ್ಸಲ್ಲಿ ಜಾರ್ಜ್ ಆರ್ವೆಲ್ಲು, ಜಾನ್ ಸ್ಟೀನ್ಬಕ್ದು ಗ್ರೇಪ್ಸ್ ಆಫ್ ರಾತ್ ಅಂತ ಒಂದು ಪುಸ್ತಕ ಇದೆ. ಇದು ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಗ್ರೇಪ್ಸ್ ಆಫ್ ರಾತ್ ಒಂದು, ಮತ್ತು ಆಫ್ ಮೈಸ್ ಆ್ಯಂಡ್ ಮೆನ್ ಅಂತ ಒಂದು ಪುಸ್ತಕ ಇದೆ. ಈ 2 ಪುಸ್ತಕಗಳು ಸ್ಪೆಸಿಫಿಕ್ ಪುಸ್ತಕಗಳು ಅದನ್ನ ಹೇಳಿದ್ನಲ್ಲ, ಮೆನ್ಷನ್ ಮಾಡೋದು ಭಾಳ ಕಷ್ಟ. ಭಾಳ ಒಳ್ಳೊಳ್ಳೆ ಲಿಟ್ರೇಚರ್ ಇದೆ. ಹಾಗಾಗಿ ಟಾಪ್ 10 ಅಂತ ಹೇಳೋದು ಇದೆಯಲ್ಲ, ಭಾಳ ಕಷ್ಟ. ಸರ್, ನಾವು ಬೆಳೆದು ಬಂದಂಥ ರೀತಿ ಮತ್ತು ನಾವು ಎಲ್ಲೆಲ್ಲೆಲ್ಲ ಕೆಲಸ ಮಾಡಿರ್ತೀವಿ, ಯಾರನ್ನೆಲ್ಲ ಭೇಟಿ ಮಾಡ್ತೀವಿ ಅನ್ನೋದು ನಮ್ಮನ್ನು ಬಹಳವಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇವಾಗ ಬಿಗಿನಿಂಗ್ ವಿತ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿನ ನಿಮ್ಮ ಕೆಲಸ ಒಂದು, ಹೌ ಹ್ಯಾಸ್ ಇಟ್ ಇನ್ಫ್ಲೂಯೆನ್ಸ್ ನಿಮ್ಮ ಇವತ್ತಿನ ಜೀವನವನ್ನು ಕೂಡ, ಆ್ಯಂಡ್ ಹೌ ವಾಸ್ ದ ವರ್ಕ್ ಅಲ್ಲಿ ಅವತ್ತಿನ ದಿನಕ್ಕೆ? ಪೋಸ್ಟಲ್ ಡಿಪಾರ್ಟ್ಮೆಂಟ್ ವರ್ಕ್ ಇತ್ತಲ್ಲ, ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಭಾಳ ಡಿಸಿಪ್ಲಿನ್ಡ್ ವರ್ಕ್ ಅಂತ. ನನಗೆ ಅಫ್ಕೋರ್ಸ್ ನಾನು ಬ್ಯಾಂಗ್ಳೂರ್ GPOನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ BS ರಾವ್ ಅಂತ ಹೇಳಿ ಪೋಸ್ಟ್ ಮಾಸ್ಟರ್ ವಾಸ್. He was a ಗೆಸ್ಟೆಡ್ ಪೋಸ್ಟ್ ಮಾಸ್ಟರ್, ಗೆಸ್ಟೆಡ್ ಗ್ರೂಪ್ B ಪೋಸ್ಟ್ ಮಾಸ್ಟರ್. ಭಾಳ ಟಫ್ ಪರ್ಸನ್. ಹಾಗಾಗಿ ಡಿಸಿಪ್ಲಿನ್ ವಾಸ್ ವೆರಿ ಹೈ ಇನ್ ಪೋಸ್ಟ್ ಆಫೀಸ್. ಮತ್ತು ವರ್ಕ್ ಲೋಡು ಜಾಸ್ತಿ ಇದೆ, ಡಿಸಿಪ್ಲಿನು ಭಾಳ ಹೈ ಇದೆ. ಭಾಳಷ್ಟು ಸಾರಿ ಇಟ್ ಈಸ್ ಫಿಸಿಕಲ್ ವರ್ಕ್. ಅಂದರೆ ಇವಾಗ ಪೋಸ್ಟಲ್ ಆರ್ಡ್ರ್ ಕೊಡೋದು, ಅಥವಾ ಇನ್ನೊಂದು ಮನಿ ಆರ್ಡ್ರ್ ಕೌಂಟ್ರ್ ಕೂರ್ಬೋದು, ಸ್ಟ್ಯಾಂಪಿನ ಕೌಂಟ್ರ್ ಕೂರ್ಬೋದು, ಸಾರ್ಟಿಂಗ್ ಅಂತ ಏನೋ ಕೆಲಸ ಮಾಡ್ತಿದ್ವಿ. ಅಂದರೆ ಕಾರ್ಡ್ ಇದು ಲೆಟರ್ಸ್ನ ಸಾರ್ಟ್ ಮಾಡೋದು, ಅಡ್ರೆಸ್ ವೈಸ್ ಸಾರ್ಟ್ ಮಾಡೋದು ಅದಕ್ಕೆ ಅಂತ. ಅಫ್ಕೋರ್ಸ್ ನನಗೆ 6 ತಿಂಗಳ ಈ ಥರ ಕೆಲಸ ಮಾಡಿದ್ದು. 6 ತಿಂಗಳಾದ ಮೇಲೆ ಅವರು ನನ್ನನ್ನು ಕರೆಸ್ಪಾಂಡೆನ್ಸ್ ವರ್ಕ್ ಅಂತೇಳಿ ಅಲ್ಲಿಗೆ ತೊಗೊಂಡ್ರು. ಕಂಪ್ಲೇಂಟ್ಸ್ ಇನ್ಚಾರ್ಜ್ ಆಗಿದ್ದೆ ನಾನು. ಅಂದರೆ ಬಂದ ಕಂಪ್ಲೇಂಟ್ಸನ್ನು ಅಟೆಂಡ್ ಮಾಡುವಂಥ ಕೆಲಸದಲ್ಲಿದ್ದೆ. ಹಾಗಾಗಿ ದಟ್ ವರ್ಕ್ ವಾಸ್ ಇಂಟ್ರೆಸ್ಟಿಂಗ್. ನಾನು ಮಾಡಾದ್ರೆ ಒಂದು ಅಲ್ಲಿ ನೋಡಿದ್ದೇನು ಅಂದರೆ ಶಿಸ್ತು. ಆ ಶಿಸ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದ್ದಷ್ಟು ಬೇರೆಲ್ಲೂ ನೋಡಲಿಲ್ಲ ನಾನು ಅಂತ ಹೇಳಿ.
ಈಗಲೂ ನಾವು ಧೈರ್ಯವಾಗಿ ಒಂದು ಕಾರ್ಡ್ ಪೋಸ್ಟ್ ಮಾಡಿದ್ರೆ ತಲುಪತ್ತೆ ಅಂತ ನಂಬಿಕೆ ನಮಗಿದೆ. ಕರೆಕ್ಟ್ ಸರ್. ಮನಿ ಆರ್ಡರ್ ಕಳಿಸಿದ್ರೆ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗ ಅಫ್ಕೋರ್ಸ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಚೇಂಜ್ ಆಗಿದೆ. ಈಗ ಇತ್ತೀಚೆಗೆ ಅವ್ರು ಸ್ವಲ್ಪ ಬ್ಯಾಂಕಿಂಗು ಅದಕ್ಕೆಲ್ಲ ಬಂದಿದ್ದಾರೆ. ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸು, ಇನ್ವೆಸ್ಟ್ಮೆಂಟ್ಸು, ಸೇವಿಂಗ್ ಸ್ಕೀಮ್ಸ್ ಎಲ್ಲ ಬಂದಿದೆ. ಈಗಲೂ ನನಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ, ನನ್ನ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಆರ್ ಇನ್ ಪೋಸ್ಟ್ ಆಫೀಸ್. ಹೌದು, ಅವರು ನನಗೆ ಅಲ್ಲಿ ವರ್ಕಿಂಗ್ ಪ್ಯಾಟರ್ನ್ ಭಾಳ ಆರಾಮಾಗಿದೆ, ಕಂಫರ್ಟಬಲ್ ಇದೆ. ಭಾಳ ಜನ ಅಂತಾರೆ ಪೋಸ್ಟ್ ಆಫೀಸ್ನಲ್ಲಿ ವಿಡ್ರಾ ಮಾಡಬೇಕಾದ್ರೆ ಅದು ಇದು ಅಂತೇಳಿ ಏನೋ ಹೇಳ್ತಾರೆ. ನಂದು PPF ಅಕೌಂಟ್ ಇತ್ತು. ಇಟ್ ವಾಸ್ ದೇರ್ ಫಾರ್ ಅಬೌಟ್ ಮೋರ್ ದೆನ್ 35 years. ನಾ ಕ್ಲೋಸ್ ಮಾಡೋಕ್ಕೆ ಹೋದಾಗ ನನ್ನ ತಲೆಯಲ್ಲೂ ಅದೇ ಇತ್ತು, ಏನು ಭಾಳ ನಿಧಾನ ಆಗತ್ತೆ ಅಂತ. 20 minutesನಲ್ಲಿ ಮುಗಿಸ್ಕೊಟ್ರು. ಹಾಗಾಗಿ ನಾನು ಹೇಳ್ತೀನಲ್ಲ, ಪೋಸ್ಟ್ ಆಫೀಸ್ ನನಗೆ ಇಂಪ್ರೆಸ್ ಆಗಿದ್ದು ಶಿಸ್ತು. ಪ್ರಾಬಬ್ಲಿ ದಟ್ ಇಸ್ ವಾಟ್ ಐ ಲರ್ನ್ಡ್ ದೇರ್. ಬಟ್ ಅಲ್ಲಿಂದ ಇನ್ಕಮ್ ಟ್ಯಾಕ್ಸಿಗೆ ಬಂದೆ. ಪೋಸ್ಟ್ ಆಫೀಸ್ನಲ್ಲಿ ಯಾವ ಪೇಪರ್ ಬಂದರೂ ಡಿಪಾರ್ಟ್ಮೆಂಟ್ಗೆ ಅದೊಂದು ಫೈಲ್ಗೆ ಹೋಗೋದು. ಇನ್ಕಮ್ ಟ್ಯಾಕ್ಸ್ ಬಂದಮೇಲೆ ನಾನು ನೋಡಿದ್ದು ಪೇಪರ್ ಬಂದದ್ದು ಅಲ್ಲೇ ಇರುತ್ತೆ, ಯಾವುದೂ ಫೈಲ್ಗೆ ಹೋಗಲ್ಲ. ಅಂದರೆ ಯಾಕ ಇಲ್ಲಿ ಗೊತ್ತಾಗತ್ತೆ ನೋಡಿ, ಪೋಸ್ಟಲ್ ಡಿಪಾರ್ಟ್ಮೆಂಟು ಇಟ್ಸ್ ಅ ಡಿಪಾರ್ಟ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಬಹಳ ಜವಾಬ್ದಾರಿಯನ್ನು ನೋಡೋ ಡಿಪಾರ್ಟ್ಮೆಂಟ್ ಆಗ್ತಿತ್ತು. ಅದೇ ಇನ್ಕಮ್ ಟ್ಯಾಕ್ಸಿಗೆ ಬಂದಾಗ ಇದು ಅಧಿಕಾರದ ಡಿಪಾರ್ಟ್ಮೆಂಟು. ಈ ಅಧಿಕಾರ ಅನ್ನೋದು ತಲೆಗೆ ಬರ್ತಾ ಇದ್ದಂಗೆ ಎಲ್ಲವೂ ಹಕ್ಕಾಗಿ ಹೋಗ್ತದೆ, ನೀವು ಯಾರು ಕೇಳೋಕ್ಕೆ ಅಲ್ವಾ? ಹಾಗಾಗಿ ಅಧಿಕಾರದ ಡಿಪಾರ್ಟ್ಮೆಂಟಲ್ಲಿ ಜವಾಬ್ದಾರಿಗಳು ಕಮ್ಮಿ. ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ದುಡ್ಡು ಆಚೆ ಈಚೆ ಓಡಾಡಲ್ಲ. ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ದುಡ್ಡು ಬಹಳ ಮುಖ್ಯವಾದ, ಅಂದರೆ ಅದೇ ಕಮಾಡಿಟಿಯಲ್ಲಿ ವಿ ಡೀಲ್ ವಿತ್ ಪೀಪಲ್ ಹೂ ಹ್ಯಾವ್ ಲಾಟ್ ಆಫ್ ಮನಿ, ವುಡ್ ಹ್ಯಾವ್ ಡನ್ ಲಾಟ್ಸ್ ಆಫ್ ಥಿಂಗ್ಸ್ ಟು ಸೇವ್ ಟ್ಯಾಕ್ಸಸ್. ನಮಗೆ ಅರ್ಥ ಆಗೋದು ಕೆಲವು, ಅರ್ಥ ಆಗದೇ ಇರೋದು ಕೆಲವು. ಹಾಗಾಗಿ ನಾವು ವ್ಯವಹಾರವೇ ಅವರೊಟ್ಟಿಗೆ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಮಿಕ್ಕ ವ್ಯವಹಾರಗಳಿಗೂ ಅವಕಾಶಗಳು ಜಾಸ್ತಿ.